ಎಲ್ಲರಿಗೂ ನಮಸ್ಕಾರ. ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕ್ಲಾಸು ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಕ್ಲಾಸ್ ಆಗಿರುತ್ತೆ. ಸೊ ಇವತ್ತಿನ ಈ ಕ್ಲಾಸಲ್ಲಿ ನಾವು ರಾಷ್ಟ್ರದ ಬಗ್ಗೆ, ಓಕೆನಾ, ನಮ್ಮ ರಾಷ್ಟ್ರದ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೀವಿ. ಏನು ಮೇಡಮ್, ಆಲ್ಮೋಸ್ಟ್ ನಮಗೆಲ್ಲ ಗೊತ್ತಿದೆ ಅಂತ ಕೆಲವಷ್ಟು ಜನರು ಹೇಳ್ಬೋದು. ಆದರೆ ನಾವು ತಿಳ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ, ಓಕೆನಾ, ಇನ್ನೂ ಕೆಲವೊಂದಷ್ಟು ವಿಷಯಗಳು ಇರುತ್ತೆ. ಓಕೆ, ಇವಾಗ ಹೇಳ್ತಾರೆ ನೋಡ್ರಿ, ಸಾಗರ ಅಥವಾ ಸಮುದ್ರದಲ್ಲಿ ನಾವು ಎಷ್ಟೇ ಒಂದು ಬೊಗಸೆ ನೀರು ತೊಗೊಂಡು ಹಾಗೆ ಅಂತ. ಸೊ ಹಾಗೆಯೇ ನಾವು ತಿಳ್ಕೊಬೇಕಾದದ್ದು ಸಾಕಷ್ಟು ಇರುತ್ತೆ. ಸೊ ಅದರಲ್ಲಿ ನಾವು ಕೆಲವಷ್ಟು ಮಾತ್ರ ತಿಳ್ಕೊಂಡಿರ್ತೀವಿ. ಸೊ ಹಾಗೆ ಇನ್ನು ಉಳಿದಷ್ಟು ನಾವು ಈ ಒಂದು ಕ್ಲಾಸಲ್ಲಿ ತಿಳ್ಕೊಳ್ತಾ ಹೋಗೋಣ. ಬನ್ನಿ, ಹಾಗಾದರೆ ಕ್ಲಾಸನ್ನು ಶುರು ಮಾಡ್ತಾ ಇದ್ದೀನಿ. ಜೊತೆಗೆ ಯಾರೆಲ್ಲ ನಮ್ಮ ಒಂದು ಚಾನಲ್ಗೆ ಇದೇ ಫಸ್ಟು ವಿಸಿಟ್ ಮಾಡಿದ್ದೀರೋ ಅಥವಾ ಈ ಒಂದು ಕ್ಲಾಸನ್ನ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದೀರೋ, ಸೊ ಅಂಥವ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಓಕೆನಾ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಇದನ್ನು ಶೇರ್ ಮಾಡಿರಿ, ಓಕೆನಾ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರಲ್ವ, ಸೊ ಅವ್ರಿಗೆ ಇಂಪಾರ್ಟೆಂಟ್ ಆದಂತಹ ಒಂದು ಕ್ಲಾಸ್ ಆಗಿರುತ್ತೆ. ಓಕೆ, ಹಾಗಾದರೆ ನಮ್ಮ ರಾಷ್ಟ್ರದ ಬಗ್ಗೆ ನಮಗೆ ಎಷ್ಟು ಗೊತ್ತು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ಒಂದು ರೀತಿ ಚೆಕ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲ ಅಂತಂದರೆ ಕೆಲವೊಂದಷ್ಟನ್ನು ನಾವು ಹೆಚ್ಚುವರಿ ತಿಳ್ಕೊಳ್ತಾ ಹೋಗೋಣ. ಫಸ್ಟ್, ಭಾರತದ ಒಂದು ರಾಷ್ಟ್ರ ಧ್ವಜವನ್ನು ಅಳವಡಿಸಿಕೊಂಡದ್ದು ಅಂತಕ್ಕಂಥದ್ದು ನೋಡ್ರಿ, ಕೆಲವಷ್ಟು ಜನರಿಗೆ ಗೊತ್ತಿರ್ಬೋದು, ನಾನು ಎಲ್ರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳೋದಿಲ್ಲ. ಓಕೆ, ಕೆಲವಷ್ಟು ಜನಕ್ಕೆ ಗೊತ್ತಿರ್ಬೋದು. ನಮ್ಮ ಒಂದು ರಾಷ್ಟ್ರಧ್ವಜ, ಓಕೆ, ನಿಮ್ಮೆಲ್ರಿಗೂ ಗೊತ್ತು, 3 ಬಣ್ಣವನ್ನು ಹೊಂದಿರತಕ್ಕಂತಹ, ನಡುವೆ ಅಶೋಕ ಚಕ್ರವನ್ನು ಹೊಂದಿರತಕ್ಕಂತಹ ಒಂದು ರಾಷ್ಟ್ರಧ್ವಜವನ್ನು ಅಳವಡಿಸಿಕೊಂಡಿದ್ದು ಯಾವಾಗ ಅಂತಾದರೆ ಜುಲೈ 22, 1947 ಅಂತಕ್ಕಂಥದ್ದು. ಓಕೆನಾ. ಎಕ್ಸಾಮಲ್ಲಿ ಹಿಂದೆ ಕೇಳಿರಬಹುದು, ಆದರೆ ಮುಂದೆ ಕೇಳಲೂಬಹುದು. ಓಕೆನಾ. ಅದ್ರ ಪರ್ಪಸ್ ಆಗಿ ನಾನು ನಿಮಗೆ ರಾಷ್ಟ್ರದ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ತಿಳಿಸ್ಬೇಕು ಅಂತ ಅಂದ್ಕೊಂಡು ಸೊ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇವತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ಇದರ ಉಪಯೋಗವನ್ನು ಪಡ್ಕೊಳ್ತೀರಿ ಅದು ನಿಮಗೆ ಬಿಟ್ಟಿದ್ದು. ಓಕೆ, ನೆಕ್ಸ್ಟ್ ಬಂದರೆ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಅಂತಕ್ಕಂಥದ್ದು. ಇವಾಗ 1947 ಜುಲೈ 22ರಂದು ರಾಷ್ಟ್ರದ ಧ್ವಜವನ್ನು ಏನು ಮಾಡ್ತಾರೆ, ಅಳವಡಿಸ್ಕೊಳ್ತಾರೆ. ಓಕೆ, ನಮಗಿದು ಈ ಥರ ಧ್ವಜ ಇರಲಿ ಅಂತಕ್ಕಂಥದ್ದು. ಅದರ ಒಂದು ವಿನ್ಯಾಸವನ್ನು ಯಾರು ಮಾಡಿದರು ಅಂತ ಅಂದರೆ ಪಿಂಗಾಲಿ ವೆಂಕಯ್ಯ ಅಂತಕ್ಕಂಥವ್ರು. ಯಾರು? ಪಿಂಗಾಲಿ ವೆಂಕಯ್ಯ ಅಂತಕ್ಕಂಥವ್ರು. ಹಾಗೆಯೇ ಈ ಧ್ವಜದ ಒಂದು ಉದ್ದ ಅಗಲ ಯಾವ ರೀತಿ ಇರಬೇಕು, ಎಷ್ಟೆಷ್ಟು ಇರಬೇಕು ಅಂತಕ್ಕಂಥದ್ದನ್ನು ನೋಡೋದಾದರೆ 3:2 ಅಂತಕ್ಕಂಥದ್ದು ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ಅಂತ ಅನ್ಕೊತೀನಿ. ಯಾಕಂದರೆ ಇದು ಒಂದು ಸಾರಿ ಎಕ್ಸಾಮಿಗೆ ಬಂದಿದೆ. ಧ್ವಜದ ಅಳತೆ ಅಂತಕ್ಕಂಥದ್ದು ಆಪ್ಷನಲ್ಲಿ ಬಂದುಬಿಟ್ಟು ನಿಮಗೆ 3:2 ಮತ್ತು 2:1, ಓಕೆ, ಈ ರೀತಿ 4:3, ಅದನ್ನು ಉಲ್ಟಾ ಕೊಟ್ಬಿಟ್ಟಿರ್ತಾರೆ ಈ ರೀತಿ. ಸೊ ನಮಗೇನಾಗುತ್ತೆ ಮತ್ತು 2:3 ಅಂತ. ಸೊ ಇಲ್ಲಿ 2:3 ಅಂತ ಬರುತ್ತಾ ಅಥವಾ 3:2 ಬರುತ್ತಾ ಅಂತ ಒಂದು ರೀತಿ ಗೊಂದಲ ಕೊಟ್ಟಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ನಾವು 3:2 ಅಂತಕ್ಕಂಥದ್ದನ್ನು ಗಮನಿಸ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಬರೋದಾದರೆ ಧ್ವಜದ ನಿಯಮ ಜಾರಿಗೆ ಬಂದದ್ದು ಯಾವಾಗ ಅಂತಂದರೆ ಅದು 2002ರಲ್ಲಿ ಏನಾಗುತ್ತೆ, ಧ್ವಜ ಈ ರೀತಿ ಉದ್ದಾಗಲವನ್ನು ಹೊಂದ್ಕೊಳ್ಬೇಕು ಅಂತಕ್ಕಂಥದ್ದು. ಓಕೆ, ಅದರ ಒಂದು ವಿನ್ಯಾಸ ಹೀಗಿರಬೇಕು. ಸೊ ಎಲ್ಲವನ್ನು ಕೂಡ ಒಂದು ಧ್ವಜದ ನಿಯಮ ಹೀಗೇ ಇರಬೇಕು ಅಂತಕ್ಕಂಥದ್ದನ್ನು ಮಾಡಿಕೊಂಡು ಅದನ್ನು ಜಾರಿಗೆ ತಂದಂಥದ್ದು 2002ರಲ್ಲಿ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಳ್ರಿ. ಇಲ್ಲ ನಿಮಗೆ ಧ್ವಜದ ನಿಯಮ ಯಾವಾಗ ಜಾರಿಗೆ ಬಂತು ಅಂತ ಕೂಡ ಕೇಳ್ಬೋದು. ಸೊ ಅವಾಗ ನಾವು 2002 ಅನ್ನೋದನ್ನು ನೆನ್ಪಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಧ್ವನಿ ನಿಯಮಕ್ಕೆ ತಿದ್ದುಪಡಿ ತಂದದ್ದು ಅಂತಕ್ಕಂಥದ್ದು ಅಂದರೆ ಈ ಧ್ವಜ ಹೀಗೇ ಇರಬೇಕು, ಇಷ್ಟೇ ವಿನ್ಯಾಸ ಇರಬೇಕು, ಸೊ ಎಲ್ಲ ರೀತಿ ನಿಯಮಗಳನ್ನು ಜಾರಿಗೆ ತರ್ತಾರಲ್ವ. ಸೊ ಆವಾಗ ಅದು ಹೊರಗೆ ಬಿದ್ದಿದ್ದು ಯಾವಾಗ ಅಂತಂದರೆ ಆ ಧ್ವನಿ ನಿಯಮಕ್ಕೆ ನಾವು ತಿದ್ದುಪಡಿ, ಏನೋ ಕೆಲವೊಂದಷ್ಟು ತಿದ್ದುಪಡಿಯನ್ನು ಮಾಡಬೇಕು ಅನ್ನೋದಾದರೆ ಯಾವಾಗ ಅಂದರೆ 2005ರಲ್ಲಿ ಏನು ಮಾಡ್ತಾರೆ, ಆ ಒಂದು ನಿಯಮವನ್ನು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು 2005ರಲ್ಲಿ ಆಗಿರುತ್ತೆ. ಓಕೆನಾ, ಕ್ಲಿಯರ್ ಸ್ನೇಹಿತರೆ? ನೆಕ್ಸ್ಟ್ ಬರ್ತಕ್ಕಂಥದ್ದು ನಮ್ಮ ಭಾರತದ ರಾಷ್ಟ್ರಗೀತೆಯನ್ನು ಅಳವಡಿಸಿಕೊಂಡಿದ್ದು. ನೀವು ಈಗಾಗಲೇ ನೋಡಿದ್ರಿ, ನಾವು ಇಷ್ಟೊತ್ತು ಮಾತಾಡಿದ್ದು ಫ್ಲ್ಯಾಗಿಂದು, ಹೌದಲ್ವಾ?
ನನಗೆ ಸರಿಯಾಗಿ ಬಿಡ್ಸೋಕ್ಕೆ ಬರಲ್ಲ, ಬೇಡ. ಓಕೆ. ಭಾರತದ ರಾಷ್ಟ್ರಗೀತೆಯನ್ನು ಅಳವಡಿಸಿಕೊಂಡಿದ್ದು ಯಾವಾಗ ಅಂತಾದರೆ 1950 ಜನವರಿ 24ರಂದು. ಓಕೆ, ಜನವರಿ 24, 1950ರಂದು ನಮ್ಮ ಭಾರತದ ರಾಷ್ಟ್ರಗೀತೆಯನ್ನು ಅಳವಡಿಸಿಕೊಂಡಿದ್ದು. ಓಕೆ, ಇಷ್ಟೊತ್ತು ನೋಡಿದ್ದು ಧ್ವಜದ್ದು, ರಾಷ್ಟ್ರಧ್ವಜದ್ದು, ಇದು ರಾಷ್ಟ್ರಗೀತೆದು. ಹಾಗಾದರೆ ರಾಷ್ಟ್ರಗೀತೆಯನ್ನು ಮೊದಲು ಹಾಡಿದ್ದು ಎಲ್ಲಿ, ಯಾವಾಗ ಅಂತ ಅಂದರೆ ಡಿಸೆಂಬರ್ 27, 1911ರಂದು ಕೋಲ್ಕತ್ತಾದಲ್ಲಿ ನಡೆದಿರ್ತಕ್ಕಂತಹ ಒಂದು ಅಧಿವೇಶನದಲ್ಲಿ. ಓಕೆ, ಇದನ್ನು ಕೋಲ್ಕತ್ತಾದಲ್ಲಿ ಒಂದು ಅಧಿವೇಶನ ಇರುತ್ತೆ. ಸೊ ಡಿಸೆಂಬರ್ 27, 1911ರಲ್ಲಿ. ಸೊ ಆವಾಗ ಏನು ಮಾಡ್ತಾರೆ, ಈ ಒಂದು ಗೀತೆಯನ್ನು ಮೊದಲು ಹಾಡಿದ್ದು ಅಂತಕ್ಕಂಥದ್ದು ನಿಮಗೆ ಎಕ್ಸಾಮಲ್ಲಿ ಬರ್ಬೋದು. ರಾಷ್ಟ್ರಗೀತೆಯನ್ನು ಮೊದಲು ಯಾರು ಹಾಡಿದರು, ಎಲ್ಲಿ ಹಾಡಿದರು, ಯಾವಾಗ ಹಾಡಿದರು ಅಂತಕ್ಕಂಥದ್ದು. ಓಕೆ, ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಈ ಕೆಳಗಡೆ ನಾನು ಕೊಡ್ತಾ ಹೋಗ್ತೀನಿ. ತಿಳಿತಲ್ವ? ಹಾಗಾದರೆ ಮೊದಲು ಹಾಡಿದ್ದು ಡಿಸೆಂಬರ್ 27ನೇ ತಾರೀಕು 1911ರಲ್ಲಿ ಕೋಲ್ಕತ್ತಾದ ಒಂದು ಅಧಿವೇಶನದಲ್ಲಿ ಇದನ್ನು ಹಾಡಲಾಗಿರುತ್ತೆ. ಹಾಗಾದರೆ ಈ ಒಂದು ರಾಷ್ಟ್ರಗೀತೆಯ ಈ ಒಂದು ರಾಷ್ಟ್ರಗೀತೆಯ ಮೂಲ ಭಾಷೆ ಯಾವುದು? ಓಕೆ, ಕಳೆದ ಬಾರಿ ನೀವು ಇದನ್ನು ಎಕ್ಸಾಮಲ್ಲಿ ತೊಗೊಂಡಿರ್ತೀರಿ. ಏನು, ಇದರ ಭಾಷೆ ಬಂಗಾಳಿ ಅಂತಕ್ಕಂಥದ್ದು. ಸುಮಾರು ಜನರಿಗೆ ಗೊತ್ತಿರ್ಬೋದು, ಯಾಕಂದರೆ ನಮ್ಮ ರಾಷ್ಟ್ರಗೀತೆಯ ಬಗ್ಗೆ ನಮಗೆ ಗೊತ್ತಿಲ್ವಾ ಅಂತ ನೀವು ಕೇಳ್ಬೋದು. ಎಸ್, ಅಬ್ವಿಯಸ್ಲಿ ಎಲ್ಲರಿಗೂ ಸಹ ಗೊತ್ತಿರುತ್ತೆ. ಮೂಲ ರಚಿತವಾದಂತಹ ಭಾಷೆ ಏನಿರತ್ತೆ, ಅದು ಬಂಗಾಳಿ ಭಾಷೆ ಇರತ್ತೆ. ಓಕೆ, ನೆಕ್ಸ್ಟ್ ಅದನ್ನು ರಚನೆ ಮಾಡಿದವ್ರು ಯಾರು, ಕನ್ನಡಕ್ಕೆ ಅದನ್ನು ರಚನೆ ಮಾಡಿದವ್ರು ಯಾರು ಅಂತ ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ಮೂಲ ಭಾಷೆ ಬಂಗಾಳಿ ಆದರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಅದನ್ನು ರಚನೆ ಮಾಡಿದಂತಹ ವ್ಯಕ್ತಿಯಾಗಿರ್ತಾರೆ. ಹಾಗಾದರೆ ಏನಿದು ಹಾಡನ್ನು ನಾವು ಯಾವಾಗ ಬೇಕಾದರೂ ಹಾಡ್ಬೋದಾ, ಎಷ್ಟು ಸಮಯದವರೆಗೂ ಬೇಕಾದರೂ ಹಾಡ್ಬೋದಾ, ಹೇಗೆ ಬೇಕಾದರೂ ಹಾಡ್ಬೋದಾ ಅಂತಕ್ಕಂಥದ್ದು ಪ್ರಶ್ನೆ ಏನಾದರೂ ನಿಮಗೆ ಬಂದರೆ ರಾಂಗ್. ಇದನ್ನು ನಾವು ಯಾವಾಗ ಬೇಕಾವಾಗ ಹಾಡೋ ಹಾಗಿಲ್ಲ. ರಾಷ್ಟ್ರಗೀತೆಗೆ ಅದರದ್ದೇ ಆದಂತಹ ಒಂದು ಗೌರವ ಇರುತ್ತೆ. ಸೊ ಹಾಗಾಗಿ ನಾವು ಅದನ್ನು ಯಾವ ಸಂದರ್ಭದಲ್ಲಿ ಹಾಡಬೇಕೋ ಅದೇ ಸಂದರ್ಭದಲ್ಲಿ ಹಾಡಬೇಕು. ಮತ್ತು ಅದಕ್ಕೆ ಇಷ್ಟೇ ಸಮಯದ ಅವಕಾಶ ಅಥವಾ ಸಮಯದ ಅವಧಿ ಅಂತಕ್ಕಂಥದ್ದು ಇರುತ್ತೆ. ನಿಮಗೆ ಗೊತ್ತಿರ್ಬೋದು, ಸ್ಕೂಲಲ್ಲೆಲ್ಲ ಹೇಳಿರ್ತಾರೆ. ಸೊ 48ರಿಂದ 52 ಸೆಕೆಂಡ್ಗಳ ಅವಧಿ ನಮ್ಮ ಒಂದು ಸ್ಕೂಲ್ ಲೈಫಲ್ಲಿ. ಸೊ ನಾವು ಪ್ರತಿಭಾ ಕಾರಂಜಿ ಅಂತ ಏನು ಬರುತ್ತಲ್ವ, ಸೊ ಅಂಥ ಸಂದರ್ಭದಲ್ಲಿ ಸೊ ಇಲ್ಲಿ ಸಮಯವನ್ನು ಅಂದರೆ ಟೈಮ್ ಕೀಪರ್ ಅಂತ ಹೇಳ್ತಾರಲ್ವ, ಸೊ ಅವರು ಟೈಮ್ ಕೌಂಟ್ ಮಾಡ್ತಾಯಿದ್ರು. ಸೊ 48ರಿಂದ 52 ಸೆಕೆಂಡ್ಗಳ ಒಳಗಾಗಿ ಯಾರು ಹಾಡನ್ನು ಹಾಡ್ತೀರೋ ಸೊ ಅವರನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತ. ಸೊ ಅವಾಗ ನಮಗದು ಗೊತ್ತಾಯಿತು, ರಾಷ್ಟ್ರಗೀತೆಯನ್ನು ನಾವು 48ರಿಂದ 52 ಸೆಕೆಂಡ್ ಒಳಗಡೆ ಹಾಡಬೇಕು ಅಂತಕ್ಕಂಥದ್ದು. ಓಕೆನಾ? ಕೆಲವು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ, ನಾನು ಹಾಗಾಗಿ ತಿಳಿಸ್ಕೊಟ್ಟಿದ್ದೀನಿ ಅಷ್ಟೇ. ಓಕೆ, ನೆಕ್ಸ್ಟು ಈ ಒಂದು ರಾಷ್ಟ್ರಗೀತೆ ಎಷ್ಟು ಸಾಲುಗಳನ್ನು ಒಳಗೊಂಡಿರುತ್ತೆ? ನೀವೆಲ್ಲರೂ ಕೂಡ ಹಾಡ್ತೀವಿ. ಓಕೆ, ಒಂದು ಸಂದರ್ಭದಲ್ಲಿ ಹಾಡಿರ್ತೀವಿ. ಸೊ ಅದ್ರ ಎಷ್ಟು ಸಾಲುಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಇದು 13 ಸಾಲುಗಳನ್ನು ಒಳಗೊಂಡಿರುತ್ತೆ. ಓಕೆ, ಕ್ಲಿಯರ್ ಆಯಿತಾ ಸ್ನೇಹಿತರೆ? ಮೊದಲು ಹಾಡಿದ್ದು ಕೋಲ್ಕತ್ತಾದ ಒಂದು ಅಧಿವೇಶನದಲ್ಲಿ ಡಿಸೆಂಬರ್ 27, 1911. ಮೂಲ ರಚಿತವಾದಂತಹ ಭಾಷೆ ಇದು ಬಂಗಾಳಿ ಭಾಷೆ ಒಳಗಿರ್ತೈತಿ. ರಚನೆ ಮಾಡಿದವರು ರವೀಂದ್ರನಾಥ್ ಟ್ಯಾಗೋರ್ ಅವರಾಗಿರ್ತಾರೆ. ಇದನ್ನು ನಾವು 48ರಿಂದ 52 ಸೆಕೆಂಡ್ಗಳ ಒಳಗಾಗಿ ಹಾಡಬೇಕು. ಇದು 13 ಸಾಲುಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಓಕೆನಾ? ಇದಷ್ಟು ನಾವು ನೋಡಿದ್ವಿ ರಾಷ್ಟ್ರಗೀತೆಯದ್ದು. ಎಸ್, ಇವಾಗ ಫಸ್ಟಿಗೆ ನಾವು ರಾಷ್ಟ್ರಧ್ವಜದ್ದು, ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿದ್ದು ನಾವು ರಾಷ್ಟ್ರಗೀತೆದು, ದೆನ್ ಥರ್ಡ್ ಒನ್ ಬರುತ್ತೆ ಇಲ್ಲಿ ರಾಷ್ಟ್ರ ಚಿಹ್ನೆ. ಓಕೆ, ರಾಷ್ಟ್ರ ಚಿಹ್ನೆ ಅಂತಕ್ಕಂಥದ್ದು. ನಮ್ಮ ರಾಷ್ಟ್ರ ಚಿಹ್ನೆ ಯಾವುದು? ಇವಾಗ ನಾವು ಎಲ್ಲ ನಮ್ಮ ಮನೆಯಲ್ಲಿರ್ತಕ್ಕಂತಹ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ನಾವು ನಮ್ಮ ಒಂದು ನ್ಯಾಷನಲ್ ಒಂದು ಫೆಸ್ಟಿವಲ್ ಅಂತ ಹೇಳ್ತೀವಿ. ಸೊ ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಎಲ್ಲ ಕೂಡ ನಾವು ತಿಳಿಸ್ಕೊಡ್ಬೇಕಾಗತ್ತೆ ಅವರಿಗೆ. ಓಕೆ, ನಮ್ಮ ರಾಷ್ಟ್ರದ ಬಗ್ಗೆ ಎಲ್ಲ ಕೂಡ ಅವ್ರಿಗೆ ತಿಳಿಸ್ಕೊಟ್ರೆ ತುಂಬಾ ಒಳ್ಳೆಯದು. ನಮ್ಮ ಧ್ವಜ, ಒಂದು ಗೀತೆ, ಚಿಹ್ನೆ, ನಮ್ಮ ನಾಡಗೀತೆ, ಇವನ್ನೆಲ್ಲವನ್ನು ಕೂಡ ನಾವು ಅವ್ರಿಗೆ ಹೇಳಿಕೊಟ್ಟಷ್ಟು ತುಂಬಾ ಒಳ್ಳೆಯದು. ಅವ್ರಿಗೆ ಇವಾಗಲೇ ದೇಶಪ್ರೇಮ ಬೆಳೀತಾ ಬರುತ್ತೆ. ಎಸ್, ಭಾರತದ ರಾಷ್ಟ್ರೀಯ ಚಿಹ್ನೆ ಅಂತ ನಾವು ಯಾವುದಕ್ಕೆ ಕರಿತೀವಿ ಅಂತಂದರೆ
ನಾಲ್ಕು ಮುಖದ ಸಿಂಹ. ಎಸ್, ನಾಲ್ಕು ಮುಖದ ಸಿಂಹ ನಮ್ಮ ರಾಷ್ಟ್ರ ಚಿಹ್ನೆ ಆಗಿರುತ್ತೆ. ನಾವು ರಾಷ್ಟ್ರ ಚಿಹ್ನೆಯನ್ನು ನಾಲ್ಕು ಮುಖದ ಸಿಂಹ ಅಂತ ಆಗಿ ಅಳವಡಿಸಿಕೊಂಡಿದ್ದು ಯಾವಾಗ ಅಂತ ಆದರೆ 1950 ಜನವರಿ 26ರಂದು. ಓಕೆ, 1950 ಜನವರಿ 26ರಂದು ನಾವು ರಾಷ್ಟ್ರೀಯ ಚಿಹ್ನೆ ನಾಲ್ಕು ಮುಖದ ಸಿಂಹ ಅಂತಕ್ಕಂಥದ್ದನ್ನು ನಾವು ಅಳವಡಿಸ್ಕೊಂಡಿರ್ತೀವಿ, ಒಪ್ಕೊಂಡಿರ್ತೀವಿ. ನೆಕ್ಸ್ಟು, ಸತ್ಯಮೇವ ಜಯತೆಯ ಲಿಪಿ ಯಾವುದು? ಅಂದರೆ ಈ ನಾಲ್ಕು ಮುಖದ ಸಿಂಹ ಅಂತ ಹೇಳ್ತೀವಿ. ಸೊ ಇದು ಇಲ್ಲೇನಾಗುತ್ತೆ, ಒಂದು ಸಿಂಹ ಬೋಧಿಗೆ ಅಂತ ಇರುತ್ತೆ ಕೆಳಗಡೆ. ಓಕೆನಾ? ಸೊ ನೀವು ಇಲ್ಲಿ ಅಶೋಕ ಚಕ್ರವರ್ತಿ ಒಂದು ರಚನೆ ಮಾಡಿರ್ತಾನೆ ಈ ನಾಲ್ಕು ಮುಖದ ಸಿಂಹವನ್ನು ನೀವು ಓದಿರ್ತೀರಿ. ಓಕೆನಾ? ಆವಾಗ ಇಲ್ಲಿ ಏನು ಬರೆದಿರುತ್ತೆ ಸಿಂಹ ಬೋಧಿಗೆಯ ಮೇಲೆ ಸತ್ಯಮೇವ ಜಯತೆ ಅಂತಕ್ಕಂಥದ್ದು ಬರೆದಿರುತ್ತೆ. ನಿಮಗಿದು ಕ್ವಶನ್ ಆಲ್ರೆಡಿ ಎಕ್ಸಾಮಲ್ಲಿ ಬಂದಿರುತ್ತೆ ಸ್ನೇಹಿತರೆ. ನಮ್ಮ ರಾಷ್ಟ್ರ ಚಿಹ್ನೆ ಯಾವುದು ಅಥವಾ ಲಾಂಛನ ಯಾವುದು ಅಂತಂದರೆ ನಾಲ್ಕು ಮುಖದ ಸಿಂಹ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಿರ್ತೀವಿ. ಸೊ ಹಾಗಾದರೆ ನಮ್ಮ ರಾಷ್ಟ್ರೀಯ ಚಿಹ್ನೆ ನಾಲ್ಕು ಮುಖದ ಸಿಂಹ ಬೋಧಿಗೆ ಮೇಲಿರ್ತಕ್ಕಂತಹ ಒಂದು ಕೊಟೇಶನ್ ಅಥವಾ ವಾಕ್ಯ ಏನಿದೆ ಅಂತ ಕೇಳಿದರೆ ಅದು ಸತ್ಯಮೇವ ಜಯತೆ ಅಂತಕ್ಕಂಥದ್ದು ಇರುತ್ತೆ. ಹಾಗಾದರೆ ಆ ಸತ್ಯಮೇವ ಜಯತೆ ಅಂತಕ್ಕಂಥದ್ದು ಲಿಪಿ ಯಾವುದು, ಯಾವ ಭಾಷೆ ಒಳಗದಲ್ಲಿ ಬರೆದೈತಿ ಅಂತ ಅಂದ್ರೆ ದೇವನಾಗರಿ ಲಿಪಿ ಅಂತ ಹೇಳ್ತೀವಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕಂತಂದರೆ ನಾನು ಇದನ್ನು ಭಾಳ ಒತ್ತು ಕೊಟ್ಟು ಹೇಳಾಕತ್ತೀನಿ. ಆಲ್ರೆಡಿ ಸುಮಾರು ಬಾರಿ ಕ್ವಶನ್ ಆಗಿದೆ ಇದು. ಓಕೆ, ಸಿಂಹ ಬೋಧಿಗೆಯಲ್ಲಿ ಇರ್ತಕ್ಕಂತಹ ವಾಕ್ಯ ಬಂದು ಸತ್ಯಮೇವ ಜಯತೆ. ಆ ಒಂದು ಭಾಷೆ ದೇವನಾಗರಿ ಲಿಪಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾದರೆ ಯಾವ ಉಪನಿಷತ್ತಿನಲ್ಲಿ ಅದು ಇತ್ತು ಅಂತ ಅನ್ನೋದಾದರೆ ಮಂಡಕೋಪನಿಷತ್ತು ಅಂತಕ್ಕಂಥದ್ದು. ನಿಮಗೆ ಇದು ಕೂಡ ಎಕ್ಸಾಮಲ್ಲಿ ಬಂದಿದೆ. ಮಂಡಕೋಪನಿಷತ್ತು ಅಂತ ಕೊಟ್ಟಿರ್ತಾರೆ. ಇಟ್ಸ್ ರಿಲೇಟೆಡ್ ಟು ನಮ್ಮ ಇಂದು ರಾಷ್ಟ್ರೀಯ ಚಿಹ್ನೆ. ಓಕೆನಾ? ಅದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆ್ಯಂಡ್ ಫೋರ್ತ್ ಒನ್ ನಾವು ನೋಡ್ತಾ ಇದ್ದೀವಿ ರಾಷ್ಟ್ರೀಯ ಒಂದು ಇದು ಏನೋ ನಾಡಗೀತೆ, ನಮ್ಮ ಭಾರತದ ಒಂದು ನಾಡಗೀತೆ. ಓಕೆ, ಇದು ನಮ್ಮ ರಾಷ್ಟ್ರ ಚಿಹ್ನೆ ಆಯಿತು. ಇದು ನಮ್ಮ ಒಂದು ನಾಡಗೀತೆ. ನಾಡಗೀತೆ ಯಾವುದು? ವಂದೇ ಮಾತರಂ. ಇಲ್ಲಿ ನೋಡಿ ಗಮನಿಸ್ಕೊಳ್ರಿ, 1 2 3 4 ಪಾಯಿಂಟ್ ಆಯಿತು. ಧ್ವಜದ ಬಗ್ಗೆ ತಿಳಿಸಿದ್ದೀನಿ, ಗೀತೆ ಬಗ್ಗೆ ತಿಳಿಸಿದ್ದೀನಿ, ಜೊತೆಗೆ ಚಿಹ್ನೆ ಬಗ್ಗೆ, ಇವಾಗ ನಾಡಗೀತೆ ಬಗ್ಗೆ. ಎಸ್, ನಮ್ಮ ಒಂದು ಭಾರತದ ನಾಡಗೀತೆ ಯಾವುದು? ಎಸ್, ಇಲ್ಲಿದೆ ನೋಡಿ. ನಾಡಗೀತೆ ಬಂದು ವಂದೇ ಮಾತರಂ ಅಂತಕ್ಕಂಥದ್ದು. ಹಾಗಾದರೆ ಈ ವಂದೇ ಮಾತರಮನ್ನು ಯಾರು ರಚನೆ ಮಾಡಿದರು ಅಂತ ನಿಮ್ಗೆ ಕ್ವಶನ್ ಬರುತ್ತೆ. ಸೊ ಬಂಕಿಂಚಂದ್ರ ಚಟರ್ಜಿ ಅವರು. ಬಂಕಿಂಚಂದ್ರ ಚಟರ್ಜಿ ಅವರು ಆನಂದ ಮಠ ಅಂತಕ್ಕಂತಹ ಕಾದಂಬರಿಯುಕ್ತ ಇವರು ಈ ಒಂದು ಗೀತೆಯನ್ನು ರಚನೆ ಮಾಡಿರ್ತಾರೆ. ನೋಡ್ರಿ, ಯಾವ ಕಾದಂಬರಿ, ಯಾವುದು, ಏನು ಅಂತ ನಿಮಗೆ ಸುಮಾರು ಕ್ವಶನ್ಸ್ಗಳು ಬರ್ತಾ ಇರುತ್ತೆ. ಒಂದು ಸಾರಿ ನೀವು ಇದನ್ನು ಕ್ಲಿಯರಾಗಿ ತಿಳ್ಕೊಂಡ್ಬಿಟ್ರೆ ಅಂತಂದರೆ ಎಷ್ಟು ವರ್ಷ ಆದರೂ ಕೂಡ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಾಗಿರಲಿ, ನೀವು ಮತ್ತೊಬ್ಬ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡೋದಾಗಿರ್ಬೋದು. ಸೊ ಅವಾಗ ನಿಮಗೆ ಕಂಪ್ಲೀಟ್ಲಿ ಅದು ಕ್ಲಿಯರಾಗಿ ನಿಮ್ಮ ಒಂದು ತಲೆಯಲ್ಲಿ ಫಿಕ್ಸ್ ಆಗಿರುತ್ತೆ. ಓಕೆ, ಇರಲಿ. ನಮ್ಮ ಭಾರತದ ಒಂದು ನಾಡಗೀತೆ ಬಂದು ವಂದೇ ಮಾತರಂ ಆಗಿರುತ್ತೆ. ಅದನ್ನು ರಚನೆ ಮಾಡಿದವರು ಬಂಕಿಂಚಂದ್ರ ಚಟರ್ಜಿ ಅವರಾಗಿರ್ತಾರೆ. ಅವರು ಬರೆದಂತಹ ಒಂದು ಕಾದಂಬರಿ ಒಳಗೆ ಆನಂದ ಮಠ ಅಂತಕ್ಕಂಥದ್ರಲ್ಲಿಂದ, ಆ ಕಾದಂಬರಿಲಿಂದ ಅವರು ಈ ವಂದೇ ಮಾತರಂ ಗೀತೆಯನ್ನು ನಾಡಗೀತೆಯಾಗಿ ರಚನೆ ಮಾಡಿರ್ತಾರೆ. ಹಾಗಾದರೆ ಈ ವಂದೇ ಮಾತರಮನ್ನು ಮೊದಲು ಹಾಡಿದ್ದು ಎಲ್ಲಿ? ಎಸ್, ನಮಗೆ ಒಂದು ವೆರಿ ಗುಡ್ ಕ್ಲೂ ಅಂತ ಹೇಳ್ತೀವಿ. ರಾಷ್ಟ್ರಗೀತೆ ಆಗಿರ್ಬೋದು, ನಾಡಗೀತೆ ಆಗಿರ್ಬೋದು, ಎರಡನ್ನೂ ಕೂಡ ನಾವೇನು ಮಾಡ್ತೀವಿ, ಕೋಲ್ಕತ್ತಾದ ಒಂದು ಅಧಿವೇಶನದಲ್ಲಿ ಹಾಡಿರ್ತಾರೆ ಅನ್ನೋದನ್ನು ಕ್ಲಿಯರಾಗಿ ನೆನ್ಪಿಟ್ಕೊಂಡ್ಬಿಡ್ಬೇಕು. ಅದು ಬಂದು 1911 ನಾಡಗೀತೆ. ಓಕೆ, ಇದು ಬಂದು 1896ರಂದು. ಹೌದಲ್ವಾ? ಹೌದಿಲ್ಲನ್ರಿ? ನೋಡ್ರಿ ಒಂದು ಸರಿ. ಎಸ್, ಕರೆಕ್ಟ್ ಇದೆ ನೋಡಿ ಇಲ್ಲಿ 1911ರಲ್ಲಿ ಡಿಸೆಂಬರ್ 27 ಅಂತಕ್ಕಂಥದ್ದು. ಸೊ ಹಾಗಾಗಿ ನಮಗೆ ಏನಾಗುತ್ತೆ, ಕ್ಲಿಯರ್ ಆಗುತ್ತೆ ಇಲ್ಲಿ. ಸೊ ಇದು 1896ರಲ್ಲಿ ಯಾವುದು? ನಾಡಗೀತೆ. ನೆಕ್ಸ್ಟ್ ಇದನ್ನು ನಾಡಗೀತೆಯನ್ನಾಗಿ ಅಳವಡಿಸಿಕೊಂಡಿದ್ದು 1950 ಜನವರಿ 24 ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ದೇಶಭಕ್ತಿ ಗೀತೆ ಯಾವುದು? ಸೊ ನಾವು
5ನೇ ಪಾಯಿಂಟ್ ಬಂದು ದೇಶಭಕ್ತಿ ಗೀತೆ. ದೇಶಭಕ್ತಿ ಗೀತೆ ಬಂದು ಸಾರೆ ಜಹಾನ್ ಸೆ ಅಚ್ಚಾ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರ್ಬೋದು ಹಿಂದಿ ಹಾಡು. ದೇಶಭಕ್ತಿ ಗೀತೆ ಸಾರೆ ಜಹಾನ್ ಸೆ ಅಚ್ಚಾ, ಹಿಂದೂ ಸೀತಾ ಹಮಾರ ಹಮಾರ ಅಂತೇನೋ ಇದೆ ಅದು. ಸೊ ಇದು ನಮ್ಮ ದೇಶಭಕ್ತಿ ಗೀತೆ. ಇದನ್ನು ರಚನೆ ಮಾಡಿದವರು ಯಾರು ಅಂತಂದರೆ ಮೊಹಮ್ಮದ್ ಇಕ್ಬಾಲ್. ಯಾರು ಹೇಳ್ರಿ? ಮೊಹಮ್ಮದ್ ಇಕ್ಬಾಲ್ ಅಂತಕ್ಕಂಥವರು ಸಾರೆ ಜಹಾನ್ ಸೆ ಅಚ್ಚಾ ಅಂತಕ್ಕಂತಹ ದೇಶಭಕ್ತಿ ಗೀತೆಯ ರಚನಾಕಾರರಾಗಿರ್ತಾರೆ. ಕ್ವಶನ್ ಬರ್ಬೋದು ಸ್ನೇಹಿತರೆ, ಮುಂದೆ ತಿಳ್ಕೊಳ್ರಿ. ಎಸ್, ಇದು ಹಿಂದಿ ಅಂತಕ್ಕಂಥದ್ದು ಸಾಂಗ್ ಆದರೂ ನಾವು ಹೌದು ಅಲ್ವೋ, ಸಾರಿ ತಪ್ಪಾದರೆ ಕ್ಷಮೆ ಇರಲಿ. ಸೊ ಇಲ್ಲಿ ಭಾಷೆ ಬಂದು ಯಾವುದಾಗಿರುತ್ತೆ ಅಂದರೆ ಸಾರೆ ಜಹಾನ್ ಸೆ ಅಂತಕ್ಕಂಥದ್ದು ಉರ್ದು ಭಾಷೆ ಒಳಗೆ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಓಕೆನಾ? ಉರ್ದು ಭಾಷೆಯಲ್ಲಿ ಇದರ ಒಂದು ಶೈಲಿ ಯಾವ ರೀತಿಯಾಗಿದೆ ಅಂತಂದರೆ ಗಜಲ್ ಶೈಲಿ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾವುದು? ಗಜಲ್ ಶೈಲಿ. ಹಾಗಾದರೆ ದೇಶಭಕ್ತಿ ಗೀತೆ ಸಾರೆ ಜಹಾನ್ ಸೆ ಅಚ್ಚಾ ಅಂತಕ್ಕಂಥದ್ದು ಮೊಹಮ್ಮದ್ ಇಕ್ಬಾಲ್ ಅವರು ರಚನೆ ಮಾಡಿರ್ತಾರೆ. ಉರ್ದು ಭಾಷೆಯಲ್ಲಿರುತ್ತೆ. ಇದರ ಶೈಲಿ ಬಂದು ಗಜಲ್ ಶೈಲಿ ಆಗಿರುತ್ತೆ. ಓಕೆನಾ? ಕ್ಲಿಯರ್ ಸ್ನೇಹಿತರೆ? ಎಸ್, ಹಾಗಾದರೆ ನಾವು ಫಸ್ಟು ರಾಷ್ಟ್ರಧ್ವಜದ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟು ರಾಷ್ಟ್ರಗೀತೆಯ ಬಗ್ಗೆ ತಿಳ್ಕೊಂಡ್ವಿ. ಆನಂತರ ಬಂದು ಚಿಹ್ನೆ ಬಗ್ಗೆ ತಿಳ್ಕೊಂಡ್ವಿ. ಹೌದಾ? ನಾಡಗೀತೆ, ದೇಶಭಕ್ತಿ ಗೀತೆ. 4th and 5th. ಓಕೆ, ದೇಶಭಕ್ತಿ ಗೀತೆ. ಸೊ ಇವು 5ರದ್ದು ಕೂಡ ಎಷ್ಟು ಸಾಧ್ಯನೋ ಅಷ್ಟು ಸಂಕ್ಷಿಪ್ತವಾಗಿ ಕ್ಲಿಯರ್ ಕಟ್ಟಾಗಿ ನಿಮಗೆ ಕೆಲವೊಂದಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಎಕ್ಸಾಮ್ ಪರ್ಪಸಾಗಿ. ಸೊ ಇದ್ರ ಉಪಯೋಗನ ನೀವೆಲ್ಲರೂ ಕೂಡ ಪಡೆದುಕೊಳ್ಳಿ ಸ್ನೇಹಿತರೆ. ಓಕೆ, ಒಂದು ಬಿಟ್ಟು 2 ಸರಿ ಚೆನ್ನಾಗಿ ಕ್ಲಾಸನ್ನು ಕೇಳ್ಕೊಳ್ರಿ. ಅವಾಗೇನಾದರೂ ನಿಮಗೆ ಡೌಟ್ ಅನಿಸಿದರೆ ಖಂಡಿತ ಕಾಮೆಂಟ್ ಒಳಗೆ ನೀವು ನಿಮ್ಮ ಏನೇ ಒಂದು ಕ್ವಶನ್ಸ್ಗಳು ಇದ್ದರೂ ಕೂಡ ಕೇಳಬಹುದು. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ಎಲ್ಲ ಕ್ಲಾಸ್ಗಳನ್ನು ಕೇಳ್ತಾ ಇರಿ, ನಿಮ್ಮ ಡೌಟ್ಸ್ಗಳನ್ನು ಕೂಡ ನಮಗೆ ಕೇಳ್ತಾ ಇರಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರೆಲ್ಲ ಇನ್ನೂ ಕೂಡ ಮಾಡ್ಕೊಂಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ವಿದ್ಯಾರಾಜ್ ಎಜುಪಾಯಿಂಟ್ ಅಂತ. ಸೊ ಅಲ್ಲಿ ಕೂಡ ನೀವು ಜಾಯ್ನ್ ಆಗಿ ಹೆಚ್ಚೆಚ್ಚು ಕ್ಲಾಸ್ಗಳನ್ನು, ನೋಟ್ಸ್ಗಳನ್ನು, ಓಕೆನಾ, ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ.